ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಇವತ್ತು ಒಳ್ಳೆ ಒಂದು ದಂಟಿನ ಸೊಪ್ಪಿನ ಪಳದ್ಯದ ರೆಸಿಪಿ ಸ್ನೇಹಿತರೆ. ದಂಟಿನ ಸೊಪ್ಪು ಗೊತ್ತಲ್ಲ ಎಷ್ಟು ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಬೇರೆ ಯಾವ ಸೊಪ್ಪು ಹಾಕಬಾರ್ದು. ಒಳ್ಳೆ ದಿಂಡಿರೋ ದಂಟಿನ ಸೊಪ್ಪು ತೊಗೊಂಡು ಈ ಥರ ಪಳದ್ಯ ಮಾಡಿದ್ರೆ ರುಚಿಯಾಗಿರುತ್ತೆ. ಸೊಪ್ಪುಗಳು ಹೇಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಈ ಥರ ಸೊಪ್ಪು ಆಗಾಗ ನಮ್ಮ ಡಯಟ್ನಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ರುಚಿಯಾದ ಪಳದ್ಯದ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಸ್ನೇಹಿತರೆ. ಈ ಪಳದ್ಯನ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಮುದ್ದೆಗೂ ಅಷ್ಟೇ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡೋದ್ರಿಂದ ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಇಷ್ಟ ಆಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು ಕಟ್ಟಾಗುವಷ್ಟು ದಂಟಿನ ಸೊಪ್ಪನ್ನು ಉಪಯೋಗಿಸಿದ್ದೀನಿ. ಮೊದಲಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ತೊಳ್ಕೊಂಡು ಸಪ್ರೇಟಾಗಿ ಸೊಪ್ಪನ್ನು ಬೇಯಿಸ್ಕೊಳ್ತೀನಿ. ಆಮೇಲೆ ಮಿಕ್ಕಿದ ಮಸಾಲೆನ ಮಾಡ್ಕೊಳ್ತೀನಿ. ಬರೀ ದಂಟಿನ ಸೊಪ್ಪು ಹಾಕಿ ಮಾಡೋದ್ರಿಂದ ಇದು ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ದಂಟಿನ ಸೊಪ್ಪಿನ ಪ್ರಿಯರಿಗಂತೂ ಈ ರೆಸಿಪಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಕ್ಲೀನಾಗಿ ಸೊಪ್ಪನ್ನು ಹೆಚ್ಕೊಳ್ಳಿ. ಮೊದಲಿಗೆ ಹೆಚ್ಕೊಂಡು ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಇದು ಬೇಯೋಕ್ಕೆ ಒಂದು 10 ನಿಮಿಷ ಹಿಡಿಯುತ್ತೆ. ನೋಡಿ, ಬೇಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಬೇರೆ ಏನು ಒಗ್ಗರಣೆ ಹಾಕಿ ಬೇಯಿಸ್ತಾ ಇಲ್ಲ, ನೀರಲ್ಲಿ ಹಾಗೇ ಬೇಯಿಸ್ಕೊಳ್ತೀನಿ. ಈ ಕಡೆ ಮಿಕ್ಸಿ ಜಾರ್ಗೆ ಮಸಾಲೆಗೆ ಏನೇನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು 2 ಅವರು ಒಂದು 3 ಚಮಚ ಕಡಲೆಬೇಳೆ ನೆನೆಸ್ಕೊಂಡಿದ್ದೆ. ನೆನೆಸಿರೋ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಒಂದು 7 ಹಸಿಮೆಣಸಿನ್ಕಾಯಿ, ಫ್ರೆಶ್ ಕಾಯಿ ತುರಿ, ಜೀರಿಗೆ, ಆಮೇಲೆ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1-2 ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ತರ್ತರಿಯಾಗಿ ರುಬ್ಬೋದ್ರಿಂದ ಜೀರಿಗೆ, ಕಾಯಿ ಎಲ್ಲ ಒಂದು ಚೂರು ಮಜ್ಜಿಗೆ ಪಳದ್ಯದಲ್ಲಿ ಬಾಯಿಗೆ ಸಿಕ್ಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಒಂದು ರುಬ್ಬಿರೋ ಮಸಾಲೆ ಮಿಶ್ರಣನ ಬೆಂದಿರೋ ಸೊಪ್ಪಿಗೆ ಸೇರಿಸ್ಕೊಳ್ತೀನಿ. ನೀರಿನ ಅಂಶ ಎಲ್ಲ ತೆಕ್ಕೊಂಬಿಡಿ ಈ ಸೊಪ್ಪಲ್ಲಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳ್ಳಗೂ ಇರಬಾರ್ದು ಪಳದ್ಯ, ಹಾಗೆ ತುಂಬ ಗಟ್ಟಿಗೂ ಇರಬಾರ್ದು. ಆಮೇಲೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಮೊಸರನ್ನ ಹಾಕ್ಕೊಂಡು ಗ್ಯಾಸ್ನ ಆರಿಸ್ಬಿಡ್ತೀನಿ. ಮೊಸರು ಹಾಕ್ಕೊಂಡ್ಮೇಲೆ ಪಳದ್ಯನ ಕುದಿಸ್ಕೋಬೇಡಿ. ಬೇಕಾದರೆ ನೀವು ಒಗ್ಗರಣೆ ಕೂಡ ಸೇರಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬೇಕಾದರೆ ನೀವು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಗಟ್ಟಿ ದಂಟಿನ ಸೊಪ್ಪಿನ ಪಳದ್ಯ ರೆಡಿಯಾಗೋಯ್ತು ಸ್ನೇಹಿತರೆ. ರುಚಿ ಮಾತ್ರ ಅದ್ಭುತವಾಗಿತ್ತು. ಈ ರೆಸಿಪಿ ಖಂಡಿತ ನೆಕ್ಸ್ಟ್ ಟೈಮು ನಿಮಗೆ ದಂಟಿನ ಸೊಪ್ಪು ಸಿಕ್ಕಿದ್ರೆ ಈ ಥರ ಪಳದ್ಯ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ರೆಸಿಪಿಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್.